ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗದ 24ನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ. ಶ್ಲೋಕ ಹೀಗಿದೆ: ಉತ್ಸೀದೇಯುರಿಮೇ ಲೋಕ ನ ಕುರ್ಯಾಂಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾ ಸ್ಯಾತ್ ಉಪಹನ್ಯಾಮಿ ಮಾಃ ಪ್ರಜಾಃ. ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ, ನನ್ನನ್ನು ಜನ ಅನುಕರಿಸಿ ನಾನು ಕೆಲಸ ಮಾಡಲಿಲ್ಲ ಅಂದರೆ ಮಾಡದೇ ಇದ್ದಾರು ಅಂತ. ಅದರ ಪರಿಣಾಮ ಏನಾಗತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾನೆ. ಉತ್ಸಿದೇಯುಹು ಅಂದರೆ ಪ್ರಪಂಚ ನಾಶವಾಗತ್ತೆ. ನಾಶ ಅಂತ ಎಲ್ಲವೂ ನಾಶವಾಗತ್ತೆ. ಯಾವ ಧರ್ಮಗಳು, ಯಾವ ಸಹಜ ಧರ್ಮ, ಯಾವ ಕುಲಧರ್ಮ, ಯಾವ ವೃತ್ತಿ ಧರ್ಮ, ಇವೆಲ್ಲವೂ ನಾಶವಾಗಿ ಸಂಕರಹ, ಆ ಕಲಸು ಮೇಲೋಗರ, ಮಿಕ್ಸಪ್ ಏನು ಹೇಳ್ತೀವಿ, ಈ ರೀತಿಯಾಗಿ ಆ ಸಂಕರಕ್ಕೆ ನಾನು ಕಾರಣನಾದೆ ಅಂತ ಆಗತ್ತೆ. ನಾನೇನೂ ಮಾಡಲಿಲ್ಲ, ಹಾಗಾಗಿ ಉಳಿದವರು ಯಾರೂ ಏನೂ ಮಾಡಲಿಲ್ಲ, ಆದರೂ ಏನೋ ಕೆಲಸಗಳಾಗಲೇಬೇಕಿತ್ತು, ಹಾಗಾಗಿ ಅವರು ಮನಸ್ಸಿಗೆ ಬಂದ ಹಾಗೆ ಮಾಡಿಕೊಂಡ್ರು. ಏನಾಯಿತು? ಅದರಿಂದ ನಾಶವಾಗತ್ತೆ. ಯಾವ ಕೆಲಸವೂ ಸರಿಯಾಗಿ ಆಗೋದಿಲ್ಲ. ಆದ್ದರಿಂದ ನನ್ನ ನಿಯತವಾದ ಕರ್ಮಗಳನ್ನು ನಾನು ಮಾಡ್ತೀನಿ. ಎಲ್ಲರೂ ಅಷ್ಟೇ. ನೀವು ಯಾವುದೋ ಒಂದು ಧರ್ಮ ಅಂತ, ನಿಮ್ಮ ಸಹಜ ಧರ್ಮವೋ ಅಥವಾ ನೀವು ಯಾವುದೋ ಒಂದು ಆಯ್ಕೆ ಮಾಡ್ಕೊಂಡಿದ್ದೀರಿ, ನಾನು ಇಂತಹ ಕೆಲಸವನ್ನು ಮಾಡ್ತೀನಿ ಅಂತ. ಆ ಕೆಲಸಕ್ಕೆ ಅದರದ್ದೊಂದು ಕ್ರಮ ಅಂತಿರುತ್ತೆ, ಅದನ್ನು ಸಹಜ ಧರ್ಮ ಅನ್ನೋದು. ಅದನ್ನು ಅದೇ ರೀತಿ ಮಾಡಬೇಕು. ಮಾಡೋದಿಲ್ಲ ಅಂತಾದರೆ ಆ ಕೆಲಸ ಅಪೂರ್ಣವಾದೀತು, ಆ ಕೆಲಸ ಸರಿಯಾಗಿ ಆಗದೇ ಇದ್ದೀತು, ಅದರಿಂದ ಮುಂದೆ ಪರಿಣಾಮ ಒಳ್ಳೆಯದು ಆಗದೆ ನಾಶವೇ ಆದೀತು. ಯಾವ ವೃತ್ತಿಯನ್ನು ತಗೊಳ್ಳೋಣ, ಈಗ ಕ್ರಿಕೆಟ್ ಇತ್ಯಾದಿ ನಮ್ಮ ಪ್ರಖ್ಯಾತ ಆಟ, ನಾವು ಹೆಚ್ಚಿನ ಜನಪ್ರಿಯತೆಯನ್ನು ಗಳಿಸಿಕೊಂಡಿರುವ ಭಾರತದ ಆಟಗಳಲ್ಲಿ ಕ್ರಿಕೆಟ್ ಕೂಡ ಒಂದು, ಎಲ್ರಿಗೂ ಗೊತ್ತಾಯಿದೆ. ಈಗ ಯಾರೋ ಒಬ್ಬರು ಕೋಚ್ ಅಂತಲೋ ಅಥವಾ ಕರ್ನಾಟಕದವರೊಬ್ಬರು ರಘು ಅಂತ ಇದ್ದಾರೆ, ಅಂಕೋಲಾದವರು, ಉತ್ತರ ಕನ್ನಡ ಜಿಲ್ಲೆಯವರು. ಅವರು ಥ್ರೋ ಸ್ಪೆಷಲಿಸ್ಟ್ ಅಂತ. ಅವ್ರು ನಾನು ಥ್ರೋ ಮಾಡ್ತೀನಿ, ತುಂಬ ವೇಗವಾಗಿ ಚೆಂಡಗಳನ್ನು ಬಿಸಾಡ್ತೀನಿ, ಅದು ನಮ್ಮ ಬ್ಯಾಟರ್ಸ್ಗಳಿಗೆ ಸಹಾಯ ಆಗತ್ತೆ ಅನ್ನೋ ಆ ಒಂದು ವೃತ್ತಿಯನ್ನು ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾರು ಬಾಲ್ ಹಾಕ್ತಾರೆ ಹೋಗಲಿ, ಈ ರೀತಿ ಯೋಚನೆ ಮಾಡಿದರೆ ಆ ವೇಗವಾಗಿ ಅವರಿಗೆ ಆ ಚೆಂಡಗಳನ್ನು ಬಿಸಾಡೋಕ್ಕಾಗೋದಿಲ್ಲ. ಅಥವಾ ಚೆಂಡಗಳನ್ನು ಬಿಸಾಡದೇ ಇದ್ದರೆ ಅದನ್ನು ಎದುರಿಸ್ಬೇಕಲ್ಲ ದಾಂಡಿಗರು, ಅವರಿಗೆ ಆಗೋದಿಲ್ಲ, ಅವ್ರಿಗೆ ಗೊತ್ತೇ ಇರೋದಿಲ್ಲ ತುಂಬ ವೇಗವಾಗಿ ಹೇಗೆ ಬರುತ್ತೆ ಅಂತ. ಈ ರಘು ಅನ್ನೋವರ ಉದಾಹರಣೆ ಏನಂತೂ ವಿರಾಟ್ ಕೊಹ್ಲಿ ಅವರೇ ಹೇಳಿದ್ದಾರೆ. ಅವರು 150-160 ಕಿಲೋಮೀಟ್ರ್ ವೇಗದಲ್ಲಿ ಎಸೆತಿದ್ರು, ಹಾಗಾಗಿ ನಾವು ನಿಜವಾಗಿ ಆಡೋಕ್ಕೆ ಹೋದಾಗ ಅದಕ್ಕಿಂತ ಮೆಲ್ಲಗೆ ಬಾಲ್ ಬರುತ್ತೆ ಅಂತಲೇ ಅನ್ನಿಸ್ತಿತ್ತು, ನಮಗೆ ಆಡೋಕ್ಕೆ ಆಗ್ತಿತ್ತು ಅಂತ. ಇದು ನೋಡಿ, ಅವರು ತಮ್ಮ ವೃತ್ತಿ ಅಂತ ಆಯ್ದುಕೊಂಡ್ರು, ಅದರಿಂದ ಏನೋ ಒಂದು ಕೆಲಸವನ್ನು ಮಾಡಿದರು. ಅದರ ಪರಿಣಾಮ ಎಷ್ಟಾಯಿತು ಅಂದರೆ ಕೊಹ್ಲಿಯಂತಹ ಹಲವಾರು ವ್ಯಕ್ತಿಗಳ ಆ ಕೌಶಲ ಬೆಳೀತು. ಹಾಗಾಗಿ ಆ ಸಹಜವಾದ ಧರ್ಮ ಅಂದರೆ ಅವ್ರು ಏನನ್ನು ಆಯ್ಕೆ ಮಾಡಿಕೊಂಡ್ರು, ಆ ಥ್ರೋ ಸ್ಪೆಷಲಿಸ್ಟ್, ಆ ಥ್ರೋಯಿಂಗ್, ಅದನ್ನು ಯಾವ ರೀತಿ ಮಾಡಬೇಕು ಅವ್ರು ಅದೇ ರೀತಿ ಮಾಡಿದರು. ಅವರು ಮಾಡದೇ ಇದ್ದಿದ್ರೆ ಇನ್ಯಾರೋ ಒಬ್ಬರು ಹೇಗೋ ಎಸೆದಿದ್ರೆ ಅದು ಮಿಕ್ಸಪ್, ಸಂಕರ. ಆಗ ಅದರ ಕ್ವಾಲಿಟಿ, ಅದರ ಗುಣಮಟ್ಟ ಕಮ್ಮಿ ಆಗ್ತಿತ್ತು. ಏನಾಗ್ತಿತ್ತು? ಒಳ್ಳೆ ಪರಿಣಾಮ ಆಗ್ತಿರಲಿಲ್ಲ. ಈ ರೀತಿ ಈ ಶ್ಲೋಕದ ಅರ್ಥವನ್ನು ನಾವು ಎಲ್ಲಿ ಬೇಕಿದ್ರೂ ಅಳವಡಿಸ್ಕೊಳ್ಬೋದು. ನಾವು ಬೆಳಗ್ಗೆ ಎದ್ದು ಹಲ್ಲುಜ್ಜೋದ್ರಿಂದ ಹಿಡಿದು ಹಲ್ಲನ್ನು ಸರಿಯಾಗಿ ಉಜ್ಜಬೇಕು. ಉಜ್ಜಲಿಲ್ಲ ಅಂದರೆ ಏನಾಗುತ್ತೆ? ಹುಳ ಹಿಡಿಯುತ್ತೆ, ಹಲ್ಲು ಹೋಗುತ್ತೆ, ಹಲ್ಲು ಹಾಳಾಗತ್ತೆ. ಅಂದರೆ ಸರಿಯಾಗಿ ಉಜ್ಜುವ ಕ್ರಮದಲ್ಲೇ ನಮಗೆ ಹೇಳ್ಕೊಟ್ಟಿದ್ದಾರೆ. ಅದು ಹಲ್ಲು ಉಜ್ಜುವ ಸಹಜ ಧರ್ಮ, ಹಲ್ಲನ್ನು ಉಜ್ಜುವ ಕೆಲಸ ಹಾಗೆ ಮಾಡಬೇಕು. ಅದನ್ನು ಮಾಡದೆ ಆಲಸ್ಯ ಮಾಡಿ ಹಲ್ಲು ಉಜ್ಜದೇ ಇದ್ದರೆ, ಅಥವಾ ನಾನು ಹೇಗೋ ಉಜ್ತೀನಿ ಅಂತ ಸಂಕರ, ಅದನ್ನು ಸರಿಯಾಗಿ ಮಾಡಲಿಲ್ಲ ಅಂದರೆ ನಮ್ಮ ಹಲ್ಲಗಳೇ ನಾಶ ಆಗುತ್ತೆ. ಇದನ್ನೇ ಆತ ಉತ್ಸಿದೇಯುಹು ಅಂತನಲ್ಲ, ಎಲ್ಲವೂ ನಾಶವಾಗತ್ತೆ. ಒಂದು ಕೆಲಸ ಅಂತಿದೆ, ಅದನ್ನು ಮಾಡ್ತೀನಿ ಅಂತ ಆದಮೇಲೆ ಅದಕ್ಕೊಂದು ಕ್ರಮ ಅಂತಿರುತ್ತೆ, ಆ ಕ್ರಮದಲ್ಲೇ ಅದನ್ನು ಮಾಡಬೇಕು. ಇದು ಇದರ ಮೂಲ ವಿಚಾರ. ಇದಾಗಿತ್ತು ಈ ಶ್ಲೋಕದ ಅರ್ಥ. ಎಲ್ರಿಗೂ ನಮಸ್ಕಾರ.